ಅಬ್ಬಬ್ಬ, ಏನ್ ಗುರು ಇದು? ಇಡೀ ಜಗತ್ತು ಕಾಯ್ತಾ ಇದ್ದ ಜಿಯೋ IPOಗೆ ಬೋರ್ಡ್ ಅಪ್ರೂವಲ್ ಸಿಕ್ಕಿದ್ರೆ, ಇನ್ನೊಂದು ಕಡೆ ಎಲಾನ್ ಮಸ್ಕ್ ರವರ ಸ್ಪೇಸ್ ಎಕ್ಸ್ಗೆ ನೇರ ಸೆಟ್ ಹೊಡೆಯಲು ಅಂಬಾನಿ ಪ್ಲಾನ್ ರೆಡಿ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ರಿಲಯನ್ಸ್ ಇಂಡಸ್ಟ್ರೀಸ್ನ 49ನೇ ವಾರ್ಷಿಕ ಮಹಾಸಭೆ ಅಂದರೆ MGM ನಡೆದಿದ್ದು, ಅದರಲ್ಲಿ ಮುಖೇಶ್ ಅಂಬಾನಿರವರು ಇಡೀ ದೇಶವೇ ತಿರುಗಿ ನೋಡುವಂತಹ 5 ಧಮಾಕಾ ಅನೌನ್ಸ್ಮೆಂಟ್ಗಳನ್ನು ಮಾಡಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಇಡೀ ಭಾರತೀಯ ಷೇರು ಮಾರ್ಕೆಟ್ ಕಾದು ಕುಳಿತಿದ್ದ ಜಿಯೋ IPOಗೆ ಅಧಿಕೃತವಾಗಿ ಬೋರ್ಡ್ ಅಪ್ರೂವಲ್ ಸಿಕ್ಕಿದೆ. ಇನ್ನು ಎರಡನೇದಾಗಿ ಕೇವಲ ಫೋನ್ ಕಂಪನಿಯಾಗಿ ಉಳಿಯದೆ ಜಿಯೋ ಈಗ ಇಡೀ ಭಾರತದ ತಂತ್ರಜ್ಞಾನದ ಹಣೆ ಬರಹ ಬದಲಾಯಿಸಲು ಬರೋಬ್ಬರಿ 10 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಸಾವರಿನ್ AI ಅಂದರೆ ಭಾರತದ್ದೇ ಆದ ಸ್ವಂತ ಸೂಪರ್ ಕಂಪ್ಯೂಟಿಂಗ್ ನೆಟ್ವರ್ಕ್ ಕಟ್ಟಲು ರೆಡಿಯಾಗಿದೆ. ಅಷ್ಟೇ ಅಲ್ಲ, ಇನ್ಮುಂದೆ ಇಡೀ ಫೋನ್ ಕಾಲ್ ಮಾಡುವಾಗ ಯಾವುದೇ ಆ್ಯಪ್ ಇಲ್ಲದೆಯೇ ಜಿಯೋ ನೆಟ್ವರ್ಕ್ನಲ್ಲೇ ನೇರವಾಗಿ AI ಅಸಿಸ್ಟೆಂಟ್ ನಿಮ್ಮ ನೆರವಿಗೆ ಬರಲಿದೆ. ಹಾಗಾದರೆ ಈ ಬಾರಿಯ MGMನಲ್ಲಿ ಮುಖೇಶ್ ಅಂಬಾನಿ ಮತ್ತು ಆಕಾಶ್ ಅಂಬಾನಿ ಘೋಷಣೆ ಮಾಡಿದ ಆ 5 ಬಿಗ್ ಅಪ್ಡೇಟ್ ಯಾವ್ಯಾವು? ಜಿಯೋ IPO ಯಾವಾಗ ಬರಲಿದೆ? ರಿಲಯನ್ಸ್ನ ಈ AI ಕ್ರಾಂತಿಯಿಂದ ನಮಗೆ ಸಿಗುವ ಲಾಭಗಳೇನು? ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೇನೆ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಜಿಯೋ IPOಗೆ ಕೊನೆಗೂ ಸಿಕ್ತು ಅಪ್ರೂವಲ್. ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ IPO ಆಗುತ್ತಾ? ಮೊಟ್ಟ ಮೊದಲನೇದಾಗಿ ಎಲ್ಲರೂ ಕಾಯ್ತಾ ಇದ್ದ ಬಿಗ್ ಅಪ್ಡೇಟ್ ಅಂದರೆ ಅದು ಜಿಯೋ ಪ್ಲಾಟ್ಫಾರ್ಮ್ನ IPO. ಗುರುವಾರವೇ ಜಿಯೋ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಈ ಡ್ರಾಫ್ಟ್ ರೆಡ್ ಹೇರಿಂಗ್ ಪ್ರಾಕ್ಸೆಪ್ಟ್ ಅಂದರೆ DRHPಯನ್ನು ಅಪ್ರೂವ್ ಮಾಡಿದ್ದಾರೆ. ಇವತ್ತೇ ಅಂದರೆ ಜೂನ್ 19ಕ್ಕೆ ಇದನ್ನು ಮಾರ್ಕೆಟ್ ರೆಗ್ಯುಲೇಟರ್ ಆದ ಸೆಬಿಗೆ ಫೈಲ್ ಕೂಡ ಮಾಡಲಾಗ್ತಿದೆ. ಮುಖೇಶ್ ಅಂಬಾನಿ ಅವರೇ ಹೇಳಿರುವ ಹಾಗೆ ಇದು ರಿಲಯನ್ಸ್ ಶೇರ್ ಹೋಲ್ಡರ್ಗಳಿಗೆ ಈ ವರ್ಷದ ಅತಿ ದೊಡ್ಡ ವ್ಯಾಲ್ಯೂ ಕ್ರಿಯೇಷನ್ ಪ್ರೋಗ್ರಾಮ್. ಜಿಯೋನ ಅಂದಾಜು ವ್ಯಾಲ್ಯೂಯೇಷನ್ ಎಷ್ಟು ಗೊತ್ತಾ? ಬರೋಬ್ಬರಿ $180 ಬಿಲಿಯನ್, ಅಂದರೆ ಸುಮಾರು 15 ಲಕ್ಷ ಕೋಟಿ ರೂಪಾಯಿ. ಇದು ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ IPO ಆಗುವ ಎಲ್ಲ ಲಕ್ಷಣಗಳು ಇವೆ. ಜಿಯೋ ಈಗ ಬರೋಬ್ಬರಿ 52.4 ಕೋಟಿ ಯೂಸರ್ಸ್ಗಳೊಂದಿಗೆ 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಹೊಸ IPO ಮೂಲಕ ಬರುವ ಹಣವನ್ನು ಮುಂದಿನ ಹಂತದ AI, 5G ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಬೆಳವಣಿಗೆಗೆ ಬಳಸಲಾಗುತ್ತೆ. ಈ ನಿರ್ಧಾರದ ಬಗ್ಗೆ ಮಾತನಾಡಿದ ಮುಖೇಶ್ ಅಂಬಾನಿ ಅವರು, ಇದು ನನಗೆ ಮತ್ತು ಇಡೀ ರಿಲಯನ್ಸ್ ಕುಟುಂಬಕ್ಕೆ ಅತ್ಯಂತ ಭಾವುಕ ಕ್ಷಣ. ಜಿಯೋ ಈಗ ತನ್ನ ಮುಂದಿನ ಭವ್ಯ ಪ್ರಗತಿಯ ಪರ್ವಕ್ಕೆ ಸಿದ್ಧವಾಗಿದೆ ಎಂದು ಹೇಳಿದ್ದಾರೆ. ಈ IPO ಪ್ರೋಸೆಸ್ ಅನ್ನು ಅಂಬಾನಿ ಕುಟುಂಬದ ಮುಂದಿನ ತಲೆಮಾರಿನ ನಾಯಕರಾದ ಇಶಾ ಆಕಾಶ್, ಅನಂತ್ ಅಂಬಾನಿ ಮುನ್ನಡೆಸುತ್ತಿದ್ದಾರೆ. ಈ IPO ಮೂಲಕ ಒಟ್ಟು 27 ಕೋಟಿ ಈಕ್ವಿಟಿ ಶೇರುಗಳನ್ನು ಬಿಡುಗಡೆ ಮಾಡಲು ಜಿಯೋ ಬೋರ್ಡ್ ಅನುಮೋದನೆ ನೀಡಿದೆ. 10 ಲಕ್ಷ ಕೋಟಿ ಹೂಡಿಕೆಯಲ್ಲಿ ಸಾವರಿನ್ AI, ಭಾರತದ ಸ್ವಂತ AI ಡೇಟಾ ಸೆಂಟರ್ ಅನೌನ್ಸ್. ವೀಕ್ಷಕರೇ, ಜಿಯೋ IPO ಒಂದು ಕಡೆ ಆದರೆ ರಿಲಯನ್ಸ್ ಮಾಡಿರುವ ಮತ್ತೊಂದು ಅತಿ ದೊಡ್ಡ ಅನೌನ್ಸ್ಮೆಂಟ್ ಅಂದರೆ ಅದು ಸಾವರಿನ್ AI. ಮುಖೇಶ್ ಅಂಬಾನಿ ಅವರು ಇಡೀ ಭಾರತದ AI ತಂತ್ರಜ್ಞಾನವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಮುಂದಿನ 7 ವರ್ಷಗಳಲ್ಲಿ ಬರೋಬ್ಬರಿ $110 ಬಿಲಿಯನ್ ಅಂದರೆ ಅಂದಾಜು 10 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡುವುದಾಗಿ ತಿಳಿಸಿದ್ದಾರೆ. ಇದಕ್ಕಾಗಿ ರಿಲಯನ್ಸ್ ಇಂಟೆಲಿಜೆನ್ಸ್ ಎಂಬ ಹೊಸ ಸಬ್ಸಿಡಿಯರಿ ಅಥವಾ ಅಂಗಸಂಸ್ಥೆಯನ್ನು ಕೂಡ ಲಾಂಚ್ ಮಾಡಲಾಗಿದೆ. ಇದರ ಮೊದಲ ಹಂತವಾಗಿ ಗುಜರಾತ್ನ ಜಾಮ್ನಗರದಲ್ಲಿ 120 ಮೆಗಾವ್ಯಾಟ್ ಸಾಮರ್ಥ್ಯದ ಬೃಹತ್ AI ಡೇಟಾ ಸೆಂಟರ್ ನಿರ್ಮಾಣ ಆಗ್ತಾ ಇದೆ. ಇದು ಈ ವರ್ಷದ ಅಂತ್ಯದ ವೇಳೆಗೆ ಕಾರ್ಯಾರಂಭ ಮಾಡಲಿದೆ. ವಿಶೇಷ ಅಂದರೆ ಈ ಡೇಟಾ ಸೆಂಟರ್ ಚಲಾಯಿಸಲು 100% ಸೋಲಾರ್ ಅಥವಾ ಗ್ರೀನ್ ಎನರ್ಜಿ ಬಳಸಲಾಗುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಜಗತ್ತಿನ ನಂಬರ್ 1 AI ಚಿಪ್ ಮೇಕರ್ ಆದ NVIDIAದ ಲೇಟೆಸ್ಟ್ GB300 GPU ಚಿಪ್ಗಳನ್ನು ಬಳಸಲಾಗುತ್ತಿದೆ. ಇದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳಲ್ಲಿ ಒಂದಾಗಲಿದ್ದು ಸುಮಾರು 75,000 H100 GPUಗಳಷ್ಟೇ ಸಾಮರ್ಥ್ಯ ಹೊಂದಿರಲಿದೆ ಮತ್ತು ಮುಂದಕ್ಕೆ ಇದನ್ನು 2 ಲಕ್ಷಕ್ಕೂ ಅಧಿಕ H100 ಇಕ್ವಿವೆಲೆಂಟ್ GPUಗಳ ಸಾಮರ್ಥ್ಯಕ್ಕೆ ಸೇಲ್ ಮಾಡಬಹುದು ಅಂತ ಆಕಾಶ್ ಅಂಬಾನಿ ಹೇಳಿದ್ದಾರೆ. ಇದರ ಮುಖ್ಯ ಉದ್ದೇಶ ವಿದೇಶಿ ಕ್ಲೌಡ್ ಕಂಪನಿಗಳ ಮೇಲೆ ನಾವು ಡಿಪೆಂಡ್ ಆಗುವುದನ್ನು ತಪ್ಪಿಸಿ ಭಾರತದಲ್ಲೇ ಡೇಟಾ ಸುರಕ್ಷಿತವಾಗುವಂತೆ ಮಾಡುವುದಾಗಿದೆ. ಗೂಗಲ್ ಮತ್ತು ಮೆಟಾ ಜೊತೆ ಪಾರ್ಟ್ನರ್ಶಿಪ್, ಭಾರತೀಯ ಭಾಷೆಗಳಲ್ಲಿ AI ಸೇವೆಗಳು. ರಿಲಯನ್ಸ್ ಇಷ್ಟೊಂದು ದೊಡ್ಡ AI ಸಾಮ್ರಾಜ್ಯ ಕಟ್ಟಲು ಜಾಗತಿಕ ಟೆಕ್ ದೈತ್ಯರ ಜೊತೆ ಕೈ ಜೋಡಿಸಿದೆ. ಹೌದು ವೀಕ್ಷಕರೇ, ಗೂಗಲ್ ಮತ್ತು ಮೆಟಾ ಜೊತೆಗಿನ ಪಾರ್ಟ್ನರ್ಶಿಪ್ ಅನ್ನು ರಿಲಯನ್ಸ್ ಮತ್ತಷ್ಟು ಗಟ್ಟಿಗೊಳಿಸಿದೆ. ಈಗ ಜಿಯೋ ಯೂಸರ್ಸ್ಗಳಿಗೆ ಗೂಗಲ್ನ ಅತಿ ಪ್ರಬಲ AI ಮಾಡೆಲ್ ಆದ ಗೂಗಲ್ AI Pro ಫ್ರೀಯಾಗಿ ಸಿಗ್ತಾ ಇದೆ.
ಇದರ ಜೊತೆಗೆ ಮೆಟಾ ಕಂಪನಿಯ ಓಪನ್ ಸೋರ್ಸ್ ಆದ ಲಾಮ್ಲಾ AI ಸಿಸ್ಟಮ್ ಅನ್ನು ಭಾರತೀಯ ಉದ್ಯಮಿಗಳಿಗೆ ತಲುಪಿಸಲು ರಿಲಯನ್ಸ್ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕಾಗಿ ಮೆಟಾ ಮತ್ತು ರಿಲಯನ್ಸ್ ಸೇರಿ ಸುಮಾರು 855 ಕೋಟಿ ರೂಪಾಯಿ ಬಂಡವಾಳದಲ್ಲಿ ಜಂಟಿ ಉದ್ಯಮವನ್ನು ಆರಂಭಿಸಿದ್ದು, ಇದರಲ್ಲಿ ರಿಲಯನ್ಸ್ 70% ಪಾಲನ್ನು ಹೊಂದಿದೆ. ಸಾಮಾನ್ಯವಾಗಿ ಗ್ಲೋಬಲ್ AI ಆ್ಯಪ್ಗಳು ಇಂಗ್ಲಿಷ್ನಲ್ಲಿ ರೆಡಿಯಾಗಿ ಆಮೇಲೆ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಆಗ್ತವೆ. ಆದರೆ ಆಕಾಶ್ ಅಂಬಾನಿ ಹೇಳುವ ಪ್ರಕಾರ ಜಿಯೋ ನಮ್ಮ ದೇಶದಲ್ಲಿ 22 ಭಾರತೀಯ ಭಾಷೆಗಳಲ್ಲೇ ನೇರವಾಗಿ AI ಬಿಲ್ಡ್ ಮಾಡ್ತಾ ಇದೆ. ಆರೋಗ್ಯಕ್ಕಾಗಿ ಜಿಯೋ ಹೆಲ್ತ್ IQ, ಶಿಕ್ಷಣಕ್ಕಾಗಿ ಜಿಯೋ ಲರ್ನ್ IQ, ರೈತರಿಗಾಗಿ ಜಿಯೋ ಕೃಷಿ IQ ಮತ್ತು ಸಣ್ಣ ವ್ಯಾಪಾರಿಗಳಿಗಾಗಿ ಜಿಯೋ AI ಅಸಿಸ್ಟೆಂಟ್ನಂತಹ ಅಪ್ಲಿಕೇಶನ್ಗಳನ್ನು ಲಾಂಚ್ ಮಾಡ್ತಾ ಇದೆ. ಫೋನ್ ಕಾಲ್ನಲ್ಲೇ ಬರಲಿದೆ ಹೇ ಜಿಯೋ. ಮನೆಗೆ ಬಂತು ಸ್ಮಾರ್ಟ್ ಜಿಯೋ ಟೆಲಿಫ್ರೇಮ್. ವೀಕ್ಷಕರೇ, ನಿಮ್ಮ ದಿನನಿತ್ಯದ ಲೈಫನ್ನು ಚೇಂಜ್ ಮಾಡುವಂತಹ ಒಂದು ಅದ್ಭುತ ಪ್ರಾಡಕ್ಟನ್ನು ಜಿಯೋ ಪರಿಚಯಿಸಿದೆ. ಅದೇ ಜಿಯೋ ಕಾಲ್ ಏಜೆಂಟ್. ಇನ್ನು ಮುಂದೆ ನೀವು ಯಾರಿಗಾದರೂ ಕಾಲ್ ಮಾಡಿದಾಗ ಕೇವಲ ಹೇ ಜಿಯೋ ಎಂದು ಹೇಳಿದರೆ ಸಾಕು, ಅದು AI ಅಸಿಸ್ಟೆಂಟ್ ಆಕ್ಟಿವ್ ಆಗುತ್ತೆ. ಇದಕ್ಕಾಗಿ ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡುವ ಅಗತ್ಯವಿಲ್ಲ. ಇದು ಕಾನ್ಫರೆನ್ಸ್ ಕಾಲ್ಗಳಲ್ಲಿ ಮಾತಾಡುವ 10 ಜನರ ವಾಯ್ಸನ್ನು ಪ್ರತ್ಯೇಕವಾಗಿ ಗುರುತಿಸಿ ಇಡೀ ಸಂಭಾಷಣೆಯನ್ನು ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಟೆಕ್ಸ್ಟ್ ರೂಪಕ್ಕೆ ತರುತ್ತದೆ. ಅಷ್ಟೇ ಅಲ್ಲ, ನೀವು ಮಾತನಾಡಿದ ವಿಷಯದ ಸಮರಿ ಮತ್ತು ರಿಮೈಂಡರ್ಗಳನ್ನು ಕೂಡ ರೆಡಿ ಮಾಡುತ್ತೆ. ಅಷ್ಟೇ ಅಲ್ಲ, ಕ್ಯಾಬ್ ಬುಕ್ ಮಾಡೋದು, ಫುಡ್ ಆರ್ಡರ್ ಮಾಡೋದು, ಮೀಟಿಂಗ್ ಶೆಡ್ಯೂಲ್ ಮಾಡೋದು ಎಲ್ಲವನ್ನ ಈ ಜಿಯೋ ಕಾಲ್ ಏಜೆಂಟ್ ಮಾಡಲಿದೆ. ಈ ವರ್ಷದ ಅಂತ್ಯಕ್ಕೆ ಇದು ಲಾಂಚ್ ಆಗಲಿದೆ. ಇದರ ಜೊತೆಗೆ ಜಿಯೋ ಟೆಲಿಫ್ರೇಮ್ ಎಂಬ ಹೊಸ AI ಹೋಮ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಕೂಡ ಪರಿಚಯಿಸಲಾಗಿದೆ. ಕಿರಣ್ ಥಾಮಸ್ ರವರು ಹೇಳುವ ಪ್ರಕಾರ ಇದು ನಿಮ್ಮ ಮನೆಯ ಪ್ರತಿಯೊಬ್ಬರ ಆಸಕ್ತಿಗಳನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡುವ ಸ್ಮಾರ್ಟ್ ಡಿಸ್ಪ್ಲೇ ಡಿವೈಸ್ ಆಗಿದೆ. ನೀವು ಮನೆಯಿಂದ ಹೊರಗೆ ಹೋಗುವಾಗ ವೆದರ್ ಅಲರ್ಟ್ ಕೊಡೋದು, ಅಪಾಯಿಂಟ್ಮೆಂಟ್ ನೆನಪಿಸೋದು, ಮನೆಯಲ್ಲಿ ಪಾರ್ಟಿ ಇದ್ದರೆ ಗಿಫ್ಟ್ ಆರ್ಡರ್ ಮಾಡೋದು, ಫುಡ್ ರೆಕಮೆಂಡ್ ಮಾಡೋದು, ಹೀಗೆ ಎಲ್ಲವನ್ನು ಕೂಡ ಇದು ಮ್ಯಾನೇಜ್ ಮಾಡುತ್ತೆ. ಒಟ್ಟಿನಲ್ಲಿ ನಿಮ್ಮ ಮನೆಗೆ ಒಬ್ಬ ಅತ್ಯಂತ ಜವಾಬ್ದಾರಿಯುತ ಅಸಿಸ್ಟೆಂಟ್ ಸಿಕ್ಕಂತೆ ಆಗುತ್ತೆ. ಸ್ಯಾಟಲೈಟ್ ಇಂಟರ್ನೆಟ್ ಗ್ರೀನ್ ಎನರ್ಜಿ ಮ್ಯಾಪ್. ಸ್ಪೇಸ್ ಎಕ್ಸ್ಗೆ ನೇರ ಸೆಡ್ಡು, ಅಂಬಾನಿ ಭವಿಷ್ಯದ ರಣತಂತ್ರ. ಇಷ್ಟೇ ಅಲ್ಲ ವೀಕ್ಷಕರು, ಇಡೀ ದೇಶದ ಮೂಲೆ ಮೂಲೆಗೂ ಅತಿ ವೇಗದ ಇಂಟರ್ನೆಟ್ ತಲುಪಿಸುವ ಜಿಯೋ ಸ್ಯಾಟಲೈಟ್ ಇಂಟರ್ನೆಟ್ ಅನ್ನು ಉಪಗ್ರಹ ಆಧಾರಿತ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಅನ್ನು ಲಾಂಚ್ ಮಾಡಲು ಪ್ಲಾನ್ ಮಾಡಿದೆ. ಲೋ ಅರ್ತ್ ಆರ್ಬಿಟ್ ಸ್ಯಾಟಲೈಟ್ ತಂತ್ರಜ್ಞಾನವನ್ನು ಬಳಸಿ 2027-28 ವೇಳೆಗೆ ಈ ಸೇವೆ ಆರಂಭವಾಗಲಿದ್ದು, ಫೈಬರ್ ಅಥವಾ ಮೊಬೈಲ್ ನೆಟ್ವರ್ಕ್ ಇಲ್ಲದ ಅತ್ಯಂತ ದುರ್ಗಮ ಪ್ರದೇಶಗಳಿಗೂ ಹೈಸ್ಪೀಡ್ ಇಂಟರ್ನೆಟ್ ಸಿಗಲಿದೆ. ಈ ಮೂಲಕ ಸ್ಪೇಸ್ ಎಕ್ಸ್ನ ಸಂಸ್ಥಾಪಕ ಎಲನ್ ಮಸ್ಕ್ ಅವರ ಸ್ಟಾರ್ಲಿಂಕ್ಗೆ ನೇರ ಸೆಡ್ಡು ಹೊಡೆಯಲು ರಿಲಯನ್ಸ್ ಜಿಯೋ ರೆಡಿಯಾಗಿದೆ. ಇನ್ನು ಈ ಬೃಹತ್ AI ಕ್ರಾಂತಿಗೆ ಬೇಕಾಗುವ ಕರೆಂಟ್ ಒದಗಿಸಲು ರಿಲಯನ್ಸ್ ತನ್ನ ಗ್ರೀನ್ ಎನರ್ಜಿ ಸೆಕ್ಯೂರಿಟಿ ರೋಡ್ ಮ್ಯಾಪ್ ಅನ್ನು ಕೂಡ ಪ್ರಕಟಿಸಿದೆ. ಜಾಮ್ನಗರ್ನ ಗ್ರೀನ್ ಎನರ್ಜಿ ಗಿಗಾ ಕಾಂಪ್ಲೆಕ್ಸ್ನಲ್ಲಿ ಹೈ ಎಫಿಷಿಯನ್ಸಿ ಸೋಲಾರ್ ಪ್ಯಾನೆಲ್ಗಳ ಉತ್ಪಾದನೆ ಈಗಾಗಲೇ ಶುರುವಾಗಿದೆ. ಇದರ ಜೊತೆಗೆ 40 ಗಿಗಾವ್ಯಾಟ್ ಅವರ್ ಸಾಮರ್ಥ್ಯದ ಬ್ಯಾಟರಿ ಗಿಗಾ ಫ್ಯಾಕ್ಟರಿಯನ್ನು ಈ ವರ್ಷದ ಎಂಡ್ ಹೊತ್ತಿಗೆ ಕಮಿಷನ್ ಮಾಡಲಾಗುತ್ತೆ. ಗುಜರಾತ್ನ ಕಚ್ ಮತ್ತು ಆಂಧ್ರ ಪ್ರದೇಶದಲ್ಲಿ ಸುಮಾರು 10 ಗಿಗಾವ್ಯಾಟ್ ವರೆಗೂ ಗ್ರೀನ್ ಎನರ್ಜಿ ಕೆಪಾಸಿಟಿಯನ್ನು ಡೆವಲಪ್ ಮಾಡಲು ರಿಲಯನ್ಸ್ ಯೋಜನೆ ಹಾಕಿಕೊಂಡಿದೆ. ಇದರಿಂದ ನಮ್ಮ ದೇಶ ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ದೊಡ್ಡ ಹೆಜ್ಜೆ ಇಟ್ಟಂತಾಗಿದೆ. ರಿಲಯನ್ಸ್ ಬಂಪರ್ ಲಾಭ ಮತ್ತು ಡಿವಿಡೆಂಡ್. ಷೇರುದಾರರಿಗೆ ಸಿಹಿ ಸುದ್ದಿ ಕೊಟ್ಟ ಅಂಬಾನಿ. ಕೊನೆಯದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ತನ್ನ 2025-26 ಸಾಲಿನ ಅದ್ಭುತ ಆರ್ಥಿಕ ಪ್ರಗತಿಯ ರಿಪೋರ್ಟ್ ಕೊಟ್ಟಿದೆ. ಕಂಪನಿಯ ಕನ್ಸಾಲಿಡೇಟೆಡ್ ರೆವೆನ್ಯೂ 9.8% ಹೆಚ್ಚಾಗಿ ಬರೋಬ್ಬರಿ 11,75,919 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಇನ್ನು ನೆಟ್ ಪ್ರಾಫಿಟ್ 17.8% ಏರಿಕೆಯಾಗಿ 95,754 ಕೋಟಿ ರೂಪಾಯಿ ಆಗಿದೆ. ಕಂಪನಿಯ ಒಟ್ಟು ಎಬಿಲ್ಟಾ 2,07,911 ಕೋಟಿ ರು ಆಗಿದ್ದು, ಇದರಲ್ಲಿ ರಿಟೇಲ್ ಮತ್ತು ಜಿಯೋ ಡಿಜಿಟಲ್ ಬಿಸಿನೆಸ್ಗಳೇ ಅರ್ಧದಷ್ಟು ಪಾಲು ಹೊಂದಿವೆ. ಈ ಭರ್ಜರಿ ಲಾಭದ ಹಿನ್ನೆಲೆಯಲ್ಲಿ ಷೇರುದಾರರಿಗೆ ಪ್ರತಿ ಷೇರಿಗೆ 6 ರೂಪಾಯಿ ಡಿವಿಡೆಂಟ್ ಅನ್ನು ಬೋರ್ಡ್ ಅಪ್ರೂವ್ ಮಾಡಿದೆ. ಈ ಮೂಲಕ ತನ್ನ ಷೇರುದಾರರಿಗೆ ಬಿಗ್ ಹೂಡಿಕೆಯನ್ನು ರಿಲಯನ್ಸ್ ನೀಡಿದೆ. ಒಟ್ಟಿನಲ್ಲಿ ಮುಖೇಶ್ ಅಂಬಾನಿ ಈ ಬಾರಿ ಬಿಗ್ ಘೋಷಣೆಗಳನ್ನು ಮಾಡಿದ್ದಾರೆ. ಇದು ಭಾರತದ ಜಾಗತಿಕ ಮಟ್ಟದಲ್ಲಿ ತಂತ್ರಜ್ಞಾನ ಮತ್ತು AI ಲೋಕದ ಸೂಪರ್ ಪವರ್ ಮಾಡಲು ಹಾಕಿದ ಒಂದು ಭದ್ರ ಬುನಾದಿ ಅಂದರೆ ತಪ್ಪಾಗಲ್ಲ. ಅಗ್ಗದ ದರದಲ್ಲಿ ಇಂಟರ್ನೆಟ್ ಕ್ರಾಂತಿ ಮಾಡಿದ ಜಿಯೋ ಈಗ AI ಅನ್ನು ಕೂಡ ಅತ್ಯಂತ ಕೈಗೆಟಕುವ ದರದಲ್ಲಿ ಪ್ರತಿ ಸಾಮಾನ್ಯ ಭಾರತೀಯನಿಗೂ ತಲುಪಿಸುವ ಪಣ ತೊಟ್ಟಿದೆ. ರಿಲಯನ್ಸ್ನ ಈ ಹೊಸ AI ಪ್ರಾಡಕ್ಟ್ ಮತ್ತು ಜಿಯೋ IPO ಬಗ್ಗೆ ನಿಮಗೆ ಏನು ಅನ್ನಿಸ್ತು? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.